ಅಯ್ಯೋ ಮನ್ಯಾಗ ನೋಡಿದ್ರೆ ಯಾರು ಇಲ್ಲ. ಯಾಕೋ ಎದಿ ನುಸಿದಂಗೆ ಆಗತ್ತಲ್ಲ. ವೀರ್ಯ, ಏ ವೀರ್ಯ, ಈಕಿ ಖುಷಿಯಾರ ಇದ್ಲು, ಆಕಿನೂ ಹಾಳಾದಾಕಿ. ಅವ್ರ ಜೀವನ ಹಂಗೆ ಮಾಡ್ತಾನೆ, ಇವ್ರ ಜೀವನ ಹಿಂಗೆ ಮಾಡ್ತಾನಂತ ಹೋಗಿ ಇಲ್ಲಿ ನನ್ನ ಜೀವನ ಮ್ಯಾಲಕ್ಕೆ ಹೋಗೋಂಗೆ ಹಾಕಕತ್ತದಲ್ಲ. ಯಾರು ಅದಾರೋ ಇಲ್ಲೋ. ಅಯ್ಯೋ ಎದಿನೂ ಸಾಕತ್ತದ. ಎಲ್ಲನ ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲ ಸತ್ತು ಹೋಗೋಣ ಅನ್ನೋಂಗೆ ಆಗಕತ್ತದಲ್ಲ. ಏನು ಮಾಡಲಿ ಅವ್ವ. ಅಯ್ಯೋ ಯಾರು ಅದಾರೆ. ಅಯ್ಯೋ ಶಿವನ ಯಾರು ಇದ್ದಂಗಿಲ್ಲಲ್ಲ. ಅಯ್ಯೋ ನಾನು ಸಾಯ್ತಾನೆ ಏನೋ ಇವ. ಇದು ಭಾಳ ಸಾಕತ್ತದ. ಯಾರಾರ ಬರ್ರಿ, ನನ್ನ ಕಾಪಾಡಿ ಬರ್ರಿ. ಯಾರಾರ ಬಂದ ಸತ್ತು ಹೋಗ್ತಾನೋ ನಾನು ಹಾರ್ಟ್ ಅಟ್ಯಾಕ್ ಆಗಿ. ಬರ್ರಿ ಅಮ್ಮ. ಅಯ್ಯೋ ಎದಿನ ಅವರ ಸಾವ್ಕಾರ ಯಾರು ಇಲ್ಲ ಮನ್ಯಾಗ, ಏನು ಸೌಂಡೇ ಇಲ್ಲ. ಅಯ್ಯೋ ಪುಣ್ಯಕ್ಕೆ ದೇವ್ರೆ ಯಾರನ್ನೋ ಕರ್ಶನ. ಆದ್ರೆ ಧ್ವನಿನ ಬರ್ವಾತಲ್ಲೇವ ಜೋರ ಚಿರಾಕ. ಯಾರಾದ್ರೆ ಬರ್ರಿಯೋ, ಕಾಪಾಡಿ ಬರ್ರಿ, ನನ್ನ ಕಾಪಾಡಿ ಬರ್ರಿ. ಎದಿನ ಸಾತದ ನಂದು. ಅಯ್ಯೋ ಯಾರೋ ಒದ್ರದಂಗೆ ಆಗತ್ತಲ್ಲ. ಯಾರಂತ ನೋಡೋನ್ ತಡಿ. ಅಯ್ಯೋ ಅವರ ನೀವು ಯಾಕ್ರಿ ಹಿಂಗ್ಯಾಕೆ ಮಕ್ಕೊಂಡ್ರಿ? ಏನು ಆರಾಮಿಲ್ಲನ? ಏನೋ ತ್ರಾಸ ಆಗತ್ತನ? ಅಯ್ಯೋ ನೀನು ಬಂದೇನ ಕಲ್ಲಪ್ಪ, ಬಂದ ಚಲೋ ಮಾಡಿದಿ. ಯಾಕೋ ನಂದ ಎದಿನೂ ಸಾಕತ್ತದಪ್ಪ, ಸಾಯರಂಗ ಆಗತ್ತೆ. ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಏನು. ನನ್ನ ದವಾಖಾನಿಗೆ ಕರ್ಕೊಂಡು ಹೋಗಪ್ಪ. ನಾನು ಇನ್ನೂ ಬದುಕಬೇಕು. ಇನ್ನೊಂದು ಸ್ವಲ್ಪ ದಿನ ಜೀವ ಕೈಯಾಗಿ ಇಟ್ಕೊಂಡಿರ್ಬೇಕು. ನನ್ನ ಮೊಮ್ಮಗನ ನೋಡ್ಬೇಕನ್ನೋ ಆಸೆದಾಗ ಹಂಗೆ ಜೀವ ಮತ್ತು ಹೋಗಿತ್ತು ಮ್ಯಾಲ. ನಾನು ಮಾಡಿರೋ ತಪ್ಪಿಗೆಲ್ಲ ಸತ್ಗಿತ್ತನು. ಕರ್ಕೊಂಡು ಹೋಗಪ್ಪ ದವಾಖಾನಿಗೆ. ನನ್ನ ಮಗ ಬೇರೆ ಇಲ್ಲ, ಎಲ್ಲಿ ಹೋಗ್ಯಾನೋ ಹಾಳಾದವ. ಇಂಥ ಟೈಮ್ದಾಗ ಮನೆಯಾಗಿರಂಗಿಲ್ಲ. ಅಯ್ಯೋ ದಿನ ಅಯ್ಯೋ ಸಾಯ್ತನು. ಏನೋ ಮ್ಯಾಗಿ ಉಸಿರು ಮ್ಯಾಗ ಆದಂಗೆ ಆಗತ್ತೈತಿ, ಕೆಳಗಿನ ಉಸಿರು ಕೆಳಗಾದಂಗೆ ಆಗತ್ತೈತಿ. ಕಲ್ಲಪ್ಪನ ಕರ್ಕೊಂಡು ಹೋಗೋ ನಿನ್ನ ಕೈ ಮುಗತನ. ಅಯ್ಯೋ ಯಾಕೆ ಮಿಚಿಗೋ ಹಿಂಗಂತಿದಿ? ನಡಿ ಈಗ ಕರ್ಕೊಂಡೋಗ ನಡಿ. ನಾನು ಯಾರಾದ್ರೂ ನಾವು ಗಾಡಿ ತೆಗಿರಿ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತಂತ ಗಾಡಿ ತೆಗಿರಿ. ಕಲ್ಲಪ್ಪನ ನೀನಿಲ್ಲಿ ಏನಾಯ್ತು? ಯಾಕೆ ಹಂಗೆ ಉದ್ರಕತ್ತಿದಿ? ಯವ್ವ ಯಾಕೆ ಹಿಂಗೆ ಎದಿ ಹಿಡ್ಕೊಂಡು ಕುಂತಿದಿ? ಏನಾಯ್ತು ನಿನಗೆ? ಅಯ್ಯೋ ಸಾವ್ಕಾರ, ಅದು ನಿಮ್ಮ ಅವ್ವಾರಿಗೆ ಯಾಕೋ ಎದಿ ನುಸಾಕತ್ತಂತ. ನಾನು ಸತ್ತಿಗಿತ್ತು. ಮ್ಯಾಗಿನ ಉಸಿರು ಮ್ಯಾಲಾಗತ್ತಿ, ಕೆಳಗಿನ ಉಸಿರು ಕೆಳಗಾಗತ್ತಿ. ನಾನು ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಲಪ ಹೋಗ್ತಿದ್ರು. ಅದಕ್ಕೆ ನಾನು ಏನೋ ಸೌಂಡ್ ಬಂತು, ನನಗೂ ಸ್ವಲ್ಪ ನಿಮ್ಮ ಕಡೆ ಕೆಲಸ ಇತ್ತು, ಅದಕ್ಕೆ ಬಂದಿದ್ನಿ. ನೋಡಿದ್ರೆ ಅವ್ರು ಅಳುದನ್ನ ಮಾಡೋದನ್ನ ನೋಡಿ ಕರ್ಕೊಂಡು ಹೋಗ್ಬೇಕು ನೋಡ್ರೆ ನೀವು ಬಂದ್ರಿ. ನೋಡ್ರಿ ಮೊದಲು ದವಾಖಾನೆ ಕರ್ಕೊಂಡು ಹೋಗೋಂತ ಅವ್ರನ್ನ. ಹೌದೇನು ಬೇವ? ಅಯ್ಯೋ ಎದಿ ನುಸಾಕತ್ತದ. ನಡಿ ಬೇವ, ಈಗ ಹೋಗೋಣ ನಡಿ. ಜಲ್ದಿ ಕರ್ಕೊಂಡು ಹೋಗ್ಲಾ? ಎಲ್ಲೆಲ್ಲಿ ಹೋಗ್ರಾಗ ಸತ್ಗಿತ್ತನ. ಅಯ್ಯೋ ಸಮಾಧಾನ ಬೇ, ಕರ್ಕೊಂಡು ಹೋಗ ನಡಿ. ಡಾಕ್ಟ್ರೇ ನಮ್ಮವ್ವ ಏನಾತ್ ನೋಡ್ರಿ, ಯಾಕೋ ಎದಿನೂ ಅನ್ನತ್ತಾಳು. ಅದಕ್ಕೆ ಓಡ್ ದವಾಖಾನೆ ಕರ್ಕೊಂಬರೋರಾಗ ಅಂದ್ರೆ ಭಾಳ ಮಾತಾಡಕ್ಕೆ ಬರ್ಬಾರ್ದಕ್ಕಿಗೆ. ಏನಾಗೈತೆ ನೋಡ್ರಿ ಡಾಕ್ಟ್ರ, ನನಗಂತೂ ಯಾಕೋ ಕೈ ಕಾಲೆಲ್ಲ ತನ್ನಾಗ ಆಗಿಬಿಟ್ಟಾವು. ನೀ ಏನು ಯೋಚನೆ ಮಾಡ್ಬೇಡ, ಸ್ವಲ್ಪ ನೀವೆಲ್ಲ ಹೊರಗಿರ್ತಾರನ, ಹೊರಗೆ ಹೋಗ್ರಿ. ನರ್ಸ್ ಇವರೆಲ್ಲ ಯಾಕೆ ಒಳಗೆ ಬಿಟ್ರೆ? ನೀವೆಲ್ಲ ಹೊರಗೆ ಹೋಗ್ರಿ. ಅಲ್ಲ ಡಾಕ್ಟ್ರಪ್ಪ, ನಾನು ನಮ್ಮವ್ವನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನಾನು ಇಲ್ಲೇ ಇರ್ತಾನೆ. ನಮ್ಮವ್ವ ಏನಾಗೈತಿ, ನಮ್ಮವ್ವ ಯಾಕೆ ಹಿಂಗೆ ಎದು ಹಿಡ್ಕೊಂಡು ಬಿಡ್ಲು ಅಂತ ನನಗೆ ಗೊತ್ತಾಗಬೇಕು. ನಾನು ಹೊರಗೆ ಹೋಗಂಗಿಲ್ಲ. ಅಯ್ಯೋ ಅವ್ರಿಗೆ ಏನು ಆಗಿರಂಗಿಲ್ಲ ರೀ. ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊರಿ. ನೋಡ್ರಿ, ನೀವು ಇವ್ರ ಮಗನ ಆಗಿರ್ಬೋದು, ನಿಮ್ಮ ಕಷ್ಟ ನಿಮ್ಗೆ ಇರ್ತಾವ. ಆದ್ರೆ ನಾವು ಇಲ್ಲೇ ನೋಡ್ಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡಿದ್ರೆ ನಮಗೆ ನೋಡೋಕೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಹಂಗೇನ್ರ ಇದ್ರೆ ನಾವು ನಿಮ್ಮನ್ನು ಕರೆದು ಹೇಳ್ತಾವಲ್ಲ ಒಳಗೆ, ಹೊರಗೆ ನಿಂದ್ರಿ ಸ್ವಲ್ಪ. ಹಾಂ ಇಲ್ಲಿ ಬಂದು ನಿಂತು ಡಾಕ್ಟ್ರನ್ನ ಹೆಂಗೆ ನೋಡೋದಂತ. ನರ್ಸ ಇವ್ರು ಹೊರಗೆ ಕಳಿಸ್ತೀಯೇನೇ ಇಲ್ಲ? ನಿನ್ನ ಮನೆಗೆ ಕಳಿಸ್ಬಿಡ್ಲ ಕೆಲಸ ಬಿಟ್ಟು? ಅಯ್ಯೋ ಇಲ್ಲ ಡಾಕ್ಟರ್, ಅವ್ರನ್ನೇ ಕಳಿಸ್ತೀನಿ. ನಾನು ಮನೆಗೆ ಹೋದ್ರೆ ನಮ್ಮ ಮನೆ ನೋಡೋದು ಯಾರ? ಅನ್ನಾರ ನಿಮ್ಮ ಕೈ ಮುಗಿತಾನೆ, ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನೀವು ಇಲ್ಲಿರೋದ್ರಿಂದ ನಮ್ಮ ಕೆಲಸ ಹೊರಟೋಗ್ತದೆ. ನೀವು ಸ್ವಲ್ಪ ಹೊರಗೆ ನಿಂದಿರ್ತಾರೇನ? ನಡೀರಿ. ನಿಮ್ಮ ಅವ್ವಾಗ ಏನಾರ ಆಗಲಿ ಬಿಡಲಿ, ಡಾಕ್ಟ್ರ್ ನೋಡ್ತಿರ್ತಾರೆ. ನೀವು ಇಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕೊಂತ ಅವ್ರಿಗೆ ಹೇಳಕತ್ರ ಅವ್ರಿಗೆ ಏನು ಮಾಡಬೇಕು, ಏನು ಇದು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ನೀವು ಹೊರಗಿರಿ, ಅವರೆಲ್ಲ ಚಂದಾಗ ನೋಡಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನಿಮ್ಮನ್ನು ಕರೆದ ಏನಾಗೈತಿ ಏನಿಲ್ಲ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾರೆ. ಪ್ಲೀಸ್ ಅನ್ನಾರ ಬರ್ರಿ, ನೀವು ಹೊರಗೆ ನಿಂದ್ರು ಬರ್ರಿ, ನಿಮ್ಮ ಕೈ ಮುಗಿತಾನೆ. ಅಯ್ಯೋ ನಮ್ಮವ್ವ ಅನ್ಬಿಟ್ಟು ನಾನು ಹೆಂಗೆ ಹೋಗ್ಲಿ? ಪಾಪ ನಮ್ಮವ್ವ ಒಬ್ಬಕ್ಕೆ ಇರ್ತಾಳೆ ಇಲ್ಲಿ. ಅಯ್ಯೋ ಯಾಕ್ರಿ ಏನಾರು ಹಿಂಗೆ ಅಂತೀರಿ? ಅಲ್ಲ ಇಲ್ಲಿ ಡಾಕ್ಟರ್ ಅದಾರು, ನಾನು ಇರ್ತೀನಿ, ಮತ್ತು ನೀವು ಯಾಕೆ ಹೋಗ್ರಿ? ಮತ್ತು ಅದ್ರ ಜೊತೆಗೆ ಇವರೊಬ್ರು ನಡೀರಿ ಎಲ್ಲರೂ ಹೊರಗೆ. ಸರಿ, ನೀವು ಇಷ್ಟು ಹೇಳತ್ತಾರಂತ ನಾನು ಹೊರಗೆ ಹೋಗ್ತಾನೆ. ಆದರೆ ನಮ್ಮವ್ವ ಏನು ಆಗಬಾರ್ದ್ರಿ. ನಮ್ಮವ್ವ ಇನ್ನೂ ಬದುಕಬೇಕು, ಇನ್ನೂ ಭಾಳ ದಿನ ನನ್ನ ಮಗಳನ್ನ ನೋಡ್ಬೇಕು ಅನ್ನೋದು, ನನ್ನ ಮಕ್ಕಳು ನೋಡ್ಬೇಕನ್ನೋ ಆಸೆ ಐತಿ. ಆ ಆಸೆ ಎಲ್ಲ ಈಡೇರ್ಬೇಕು. ಅಲ್ಲಿವರೆಗೂ ನಮ್ಮವ್ವ ಇರ್ಬೇಕು. ನಮ್ಮವ್ವಾಗಿ ಏನೂ ಆಗಬಾರ್ದು. ಜಲ್ದಿ ಆರಾಮ್ ಮಾಡ್ರಿ ಡಾಕ್ಟ್ರ್ ನಮ್ಮವ್ವನ. ನೀನು ಮೊದಲು ಹೊರಗೆ ಹೋಗಪ್ಪ, ಆಮೇಲೆ ಮುಂದಿನ ಯೋಚನೆ ಮಾಡಿರತ್ತಂತ ಹೋಗ. ಸರಿ ಡಾಕ್ಟ್ರಪ್ಪ. ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನು? ನೀವ್ಯಾರ? ಏನವ್ರ ಗಂಡನ? ಅಯ್ಯೋ ಅಲ್ಲವಾ ಯವ್ವ, ಆಕಿ ನಮ್ಮ ಚಿಗವದಾಳ. ನೀನೇನು ಗಂಡನ ಮಾಡಿಬಿಟ್ಟಿಲ್ಲ? ಆಕಿ ಗಂಡ ಸತ್ತ ಎಷ್ಟು ವರ್ಷಗಳಾತು. ನಾನು ಇನ್ನೂ ಸಣ್ಣವದಾನೆ ಯವ್ವ. ಈಗ ಪಟ್ಕ ಸುತ್ಕೊಂಬಂದ ನನ್ನ ಕೇಕ್ಯಾಸ ನಾನೇನು ಆಕಿ ಗಂಡನ ಮಾಡಿಬಿಟ್ಟೇನ? ಆ ಮುದುಕಿ ಗಂಡನ ಮಾಡಿಬಿಟ್ಟು ಬಿಡು ನೀನಂತೂ. ಭಾರಿ ಅದಿವಾ ನೀನಂತೂ. ಸರಿ, ನಾನು ಮೊದಲು ಹೋಗ್ತೇನೆ. ಇಲ್ಲ ಅಂದ್ರೆ ಇನ್ನೂ ಏನೇನು ಅನ್ಕೋತಿದ್ವಿ ಯಾರಿಗೆ ಗೊತ್ತು. ಇಲ್ಲ ಬಿಟ್ರೆ ಅವ್ರು ಅಣ್ಣನ ಮಾಡಾಕಿದಿ, ನೀನು ಅವ್ರ ತಮ್ಮನ ಮಾಡಾಕಿದಿ.
ಶಿವಣ ಸಾಕು ಹೊರಗೆ ನಡ್ರಿ ಚಿಗವ ಇದೆಲ್ಲ ದವಾಖಾನೆ ಏನು ನಡೆಯಂಗಿಲ್ಲ ಹೊರಗೆ ಕುಂದ್ರಿ ನಾವು ಪೇಷಂಟ್ನ ನೋಡ್ಬೇಕಂದ್ರೆ ನೀವು ಸುಮ್ಮನೆ ಹೊರಗೆ ಕುಂದ್ರಬೇಕು ಇಲ್ಲಿ ಬಂದ ಈ ರೀತಿ ಗಲಾಟೆ ಮಾಡುವಂಗಿಲ್ಲ ಅವ್ರ ಮಗನ ಹೋಗಿದ್ದಾನೋ ನೀವೆಲ್ಲ ನಿಂತಿದ್ರಿ ಅಲ್ಕ ಬಂದ ನಿಮ್ಮ ಗಂಡನ ಅಂತ ಕೇಳಿನಿ ಎಲ್ಲಿ ನಿಂತ್ಕೊಂಡು ಅವ್ರು ನೋಡ್ಕೊಂತ ನಿಂತ್ಬಿಟ್ರೇನು ನಡ್ರಿ ಶಾನದ್ರಿ ಚಿಗವ ಬಂದ್ಬಿಟ್ರಿ ಇಲ್ಲಿ. ಅಯ್ಯೋ ಹುಡುಗಿ ಅಟ್ಯಾಕ್ ಸಿಟ್ ಮಾಡ್ಕೊತಿದ್ದೆ ತಾಯಿ ನೋಡಾಕ ನನ್ನ ಮಗಳು ಇದ್ದಂಗದಿ ಹೋಗ್ಕಂತ ತಗೋ ನೀ ನೋಡಿ ಇಲ್ಲಿ ನಿಂತು ನಾನೇನು ಏನು ನಾನಾ ಟ್ರೀಟ್ಮೆಂಟ್ ಕೊಡ್ತೇನೆ ಇಲ್ಲ ನಿಂತು ನೋಡಾಕ ಶಾನ್ ಹೇಳದಿ ಬಿಡುವ ನೀನಂತೂ ಕಲ್ತು ಕಳ್ಸಿ ಡಾಕ್ಟರ್ ಆಗ್ಬಿಟ್ಟಿರ್ತಾರಲ್ಲ ಅದಕ್ಕೆ ನಿಮಗಿಷ್ಟು ಡಿಮಾಂಡ್ ಇರ್ತೈತವ ದಿಮಾಕ್. ಇವಾಗ ನೀವು ಇಲ್ಲಿಂದ ಹೋಗ್ತಾರೆ ಇಲ್ಲ ಹೇಳ್ರಿ. ಅಯ್ಯೋ ಹೋಗ್ತಾನೆ ನಾನು ಇಲ್ಲಿ ಇದ್ದೇನು ಮಾಡಲಿ ಹೋಗ್ತಾನೆ ಈಗ ಹೋಗ್ತಾನೆ ತಗೋ ಸಮಾಧಾನ. ಏನಾಗಿದೆ ಸರ್ ಅವ್ರು ಎದೆಯಾಕೆ ಹಿಡ್ಕೊಂಡು ಆ ರೀತಿ ಇದನ್ನು ಮಾಡ್ತಾ ಇದ್ರಂತ ಏನಾದರೂ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಹೌದು ಅವ್ರಿಗೆ ಸ್ವಲ್ಪ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಗೈತಿ. ಇನ್ನೊಂದು 2 ಸಲ ಆದ್ರೆ ಭಾಳ ಕಷ್ಟ ಐತಿ. ನೋಡೋಣ ಗುಳಿಗೆ ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಡೋಣ ಅದ್ರ ಪ್ರಕಾರ ತಗೋ ಅಂತ ಹೇಳೋಣ. ಏನಮ್ಮ ಹೆಂಗಿದ್ದೀರಾ ಇವಾಗ? ಸ್ವಲ್ಪ ಏನಾದರೂ ಆರಾಮಂತ ಅನಿಸ್ತಾ ಇದೆಯಾ? ಡಾಕ್ಟ್ರ ಈಗ ನಿದ್ದೆ ಬರಾಕತ್ತದ ಮಲ್ಕೋಬೇಕಂತ ಅನ್ಸಾಕತ್ತದ. ನಾನು ಮಲ್ಕೋತಾನೆ ನನ್ನ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಜರ ಆರಾಮ್ ನಿದ್ದೆ ಮಾಡ್ತೇನೆ ನಾನು. ಸರಿ ಆತ್ ಮಲ್ಕೋರಿ. ನೋಡಿ ನರ್ಸಮ್ಮ ಈಗ ಅದು ಐ ವಿ ಫ್ಲೂಡ್ ಅದೆಲ್ಲ ಹಚ್ಚೇವಲ್ಲ ಅದ್ರಾಗ ಇಂಜೆಕ್ಷನ್ ಅದೆಲ್ಲ ಹಾಕೈತಿ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೊತ್ತು ನಿದ್ದೆ ಬರ್ತದೆ. ಇವತ್ತೊಂದು ದಿನ ಅವ್ರಲ್ಲೇ ಇರಲಿ ಸಾಯಂಕಾಲ ಮಟ್ಟ ನೋಡೋಣ ಆಮೇಲೆ ಬೇಕಿದ್ರೆ ಡಿಸ್ಚಾರ್ಜ್ ಮಾಡಿದ್ರೆ ಆಯ್ತು. ಸರಿ ಡಾಕ್ಟರ್ ಅವ್ರಿಗೆ ಪೇಷಂಟ್ ಕಡೆಯವ್ರಿಗೆ ಏನು ಹೇಳ್ತಾರೆ ನೋಡ್ರಿ ಸುಮ್ಮನೆ ಇಲ್ಲಿ ಪದೇ ಬಂದು ಅಳೋದು ಗಿಳೋದು ಎಲ್ಲ ಮಾಡ್ತಾರೆ. ಅವ್ರಿಗೆ ನೀವೇ ಹೇಳಿರಿ ಡಾಕ್ಟರ್ ಸ್ಟ್ರಿಕ್ಕಾಗಿ ಅವ್ರನ್ನ ಮಾತು ಕೇಳಂಗೇ ಇಲ್ಲ. ಸರಿ ನಾನು ಹೇಳ್ತೇನೆ ತಗೋ. ನೀನು ಇನ್ನು ಏನು ಮಾಡ್ತಿದ್ದಿ? ಹೋಗು ಮತ್ತು ಬೇರೆ ಕೆಲಸ ಅದು ಏನಾರ ಪೇಷಂಟ್ಗಳಿಗೆ ಡೋಸ್ ಅದು ಕೊಡೋದಿದ್ರೆ ಹೋಗು. ಈ ಪೇಷಂಟ್ದೆಲ್ಲ ಮುಗೀತು ಆ ಪೇಷಂಟ್ ಮಲ್ಕೋತತಿ ನೀನು ಹೋಗಿ ಹೋಗಿ. ಸರಿ ಡಾಕ್ಟರ್. ಯವ್ವ ನರ್ಸವ್ವ ಏನಾತ್ವ ನಮ್ಮ ಅಕ್ಕಾರ ಹೆಂಗದಾರ? ಅಲ್ಲಪ್ಪ ಅವಾಗ ನೋಡಿದ್ರೆ ಚಿಗವಂದಿ ಈಗ ನೋಡಿದ್ರೆ ಅಕ್ಕಾರ ಅಂತೀವಿ ಇನ್ನಷ್ಟು ಸ್ವಲ್ಪ ನಂತರ ಮಗ ಆಗ್ಬಿಡ್ತೀನ. ಅಯ್ಯೋ ಏನನ್ನಾರ ನೀವು ಹಿಂಗೆ ಕೇಳ್ತೀರಿ ಆರಾಮದ ನೀವೇನು ಯೋಚನೆ ಮಾಡಬೇಡ್ರಿ ಡಾಕ್ಟರ್ ಬಂದ ಮಾತಾಡ್ತಾರಂತ ನೀವೇನು ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ಡಾಕ್ಟ್ರ ನಾನು ಆರಾಮ ಹಾಕನ ಇಲ್ಲ ಏನರ ಹಿಂಗೆ ಮ್ಯಾಲ ಕೊಟ್ಟಕ್ಕಂತ ಹೋಗ್ಬಿಡ್ತಾನೆ ಮತ್ತು ಕರೆ ಹೇಳ್ರಿ ಡಾಕ್ಟ್ರ. ಅಯ್ಯೋ ದೇವ್ರೆ ನೋಡಮ್ಮ ನಿನ್ಗೇನಾಗಿಲ್ಲ ನೀನು ಏನು ಯೋಚನೆ ಮಾಡಬೇಡ. 2 ದಿನದಾಗ ಆರಾಮ ಆಗಿಬಿಡ್ತಿದ್ದಿ. 2 ದಿನದಾಗ ಯಾಕೆ ಇವತ್ತು ನೋಡು ಇದೆಲ್ಲ ಇಂಜೆಕ್ಷನ್ಗಳೆಲ್ಲ ಖಾಲಿ ಆಗೋರಾಗ ಆರಾಮ ಆಗಿಬಿಡ್ತಿದ್ದಿ. ಏನು ಯೋಚನೆ ಮಾಡಬೇಡ ಸರಿನಾ? ಚಿಂತೆ ಮಾಡಕ್ಕೆ ಹೋಗ್ಬೇಡ ಆರಾಮಿರು. ಯಾಕೆ ಚಿಂತೆ ಮಾಡ್ತಿದ್ದಿ? ಹಾಂ ಸರಿ ಡಾಕ್ಟ್ರ ನನ್ನ ಮಗನ ಕರೀರಿ ಅವನ ಜೊತೆ ಜರ ಮಾತಾಡ್ತದ. ಹೌದನ ಏನು ನಿನ್ನ ಮಗನ ಹೆಸರ ಹೇಳು ಕರಿತೇನೆ. ಅವನ ಹೆಸರ ವೀರು ರೀ. ಇಲ್ಲೇ ನನ್ನ ಪಕ್ಕದಾಗ ನಿಂತಿದ್ದಲ್ರಿ ಅವನ ನನ್ನ ಮಗ. ಸರಿ ವೀರು ಯಾರು ಇಲ್ಲಿ? ವೀರು ಬರ್ರಿ ಇಲ್ಲಿ ಒಳಗೆ. ಸರ್ ನಾನು ಸರ್ ಹೇಳಿ ಸರ್ ಏನಾಯ್ತು? ನಮ್ಮಮ್ಮಗೆ ಏನಾಗೈತಿ? ಏನಾದರೂ ತೊಂದರೆ ಐತನ್ರಿ ಸರ? ಅಯ್ಯೋ ನೋಡ್ರಿ ಏನೂ ತೊಂದರೆ ಇಲ್ಲ, ಅವರು ಆರಾಮದಾರ. ಮೈನರ್ ಆಗಿ ಒಂದೈಟ ಹಾರ್ಟ್ ಅಟ್ಯಾಕ್ ಆಗೈತಿ ಅಷ್ಟೇ. ಅವ್ರನ್ನ ಏನು ಮುಂದೆ ಕೇರ್ಫುಲ್ ಆಗಿ ನೋಡ್ಕೊರಿ. ಅವರು ನಿಮಗೆ ಏನೋ ಹೇಳ್ಬೇಕಂತ ಕರೆದ್ರು ಅದನ್ನ ಕೇಳ್ರಿ. ಅವ್ರಿಗೀಗ ನಿದ್ದಿದ್ದು ಇಂಜೆಕ್ಷನ್ ಹಾಕಿದ್ದೀವಿ. ಅವರು ಸ್ವಲ್ಪ ಏನೋ ಮಾತಾಡಿದ್ಮೇಲೆ ಅವ್ರನ್ನ ಒಬ್ಬರನ್ನ ಬಿಟ್ಬಿಡ್ರಿ. ಅವರು ಆರಾಮಾಗಿ ಒಂದು 2 ತಾಸು ರೆಸ್ಟ್ ಮಾಡಲಿ. ಅಷ್ಟೊತ್ತಿಗೆ ಅದು ಐ ವಿ ಫ್ಲೂಡ್ ಎಲ್ಲ ಖಾಲಿ ಆಗ್ತದೆ ಸರಿನಾ? ಸರಿ ಡಾಕ್ಟ್ರ ಸರಿ ನೀವು ಹೇಳಿದಂಗೆ ಆಗಲಿ. ಸರಿ ನಾನೇನು ಬರ್ತಾನೋ ಏನಾರ ಇದ್ರೆ ಕರೀರಿ ಸರಿನಾ? ಹ್ಞೂ ರೀ ಡಾಕ್ಟ್ರ. ಯವ್ವ ಏನಾತು ಬೇ ನಿನಗ? ಒಮ್ಗಿಲೆ ನನ್ನ ಮನೆಗೆ ಬರೋರಾಗ ಅಂದ್ರೆ ಎದಿ ಹಿಡ್ಕೊಂಡು ಕುಂತಿದ್ದಿ. ಯಾಕೆ ಹಿಂಗಾತು ನನಗಂತೂ ಗೊತ್ತಿಲ್ಲ. ಏನು ಹೇಳ್ಬೇಕಂತ ಅನ್ಕೊಂಡಿದ್ದಿ ಹೇಳಬೇಯವ್ವ ಹೇಳು. ನೋಡು ವೀರ್ಯ ಅಕ್ಕಿ ನೋಡಿದ್ರೆ ಬ್ಯಾರೆ ಮದ್ವೆ ಆಗಿ ಆಕಿ ಜೀವನ ನೋಡ್ಕೊಳಕತ್ತಾಳ. ನೀನು ಆಕಿಗೆ ಕೆಟ್ಟದನ್ನು ಮಾಡ್ತಾನೋ ಆಕಿಗೆ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ನಿನ್ನ ಹೆಂಡತಿ ಸಂಸಾರ ಬಿಟ್ಟು ಅವ್ರ ಜೀವನ ಹಾಳು ಮಾಡಕ್ಕೆ ನಿಂತ್ರು ಅವರು ನೆಮ್ಮದಿಯಾಗಿ ಜೀವನ ಮಾಡಕತ್ತಾರ. ಅದನ್ನೆಲ್ಲ ಬಿಟ್ಟು ನಿನ್ನ ಹೆಂಡತಿ ಕರ್ಕೊಂಡು ಬಂದು ಚಂದಾಗ ಜೀವನ ಮಾಡ್ಲಾ? ನಾನು ಮೊಮ್ಮಕ್ಕಳನ್ನ ನೋಡಬೇಕು ಹಂಗೆ ಕಣ್ಣು ಮುಚ್ಚಬಾರ್ದ? ನಿನ್ನ ಹೆಂಡತಿ ಕರ್ಕೊಂಡು ಬಾ ಹೋಗಿ. ಇಲ್ಲ ಅಂದ್ರೆ ಆಕಿಗೆ ಫೋನು ನಂಬರ್ ಕೊಡು, ನಾನು ಫೋನ್ ಹಚ್ಚಿ ಕಳಿಸ್ಕೊತಾನೆ. ಆಕಿ ನೋಡಿದ್ರೆ ಅಲ್ಲಿ ಹೋಗಿ ಅವ್ರ ಮನ್ಯಾಗ ಅವ್ರನ್ನ ಸಾಯಿಸ್ತಾನೋ ಅವ್ರಿಗೆ ಬುದ್ಧಿ ಕಲಿಸ್ತಾನಂತ ಅಲ್ಲಿ ಹೋಗ್ಯಾಳ. ಅಪ್ಪನ ಮನೆಗೆ ಹೋಗ್ತಾನಂತ ಕೆಲಸ ಸುಳ್ಳು ಹೇಳಿ ಮಾವಗಂತ ಅಂದ್ಲು. ನಾನು ಅದ್ರ ಪ್ರಕಾರ ನಿನಗೆ ಸುಳ್ಳು ಹೇಳೀನಿ. ಆದ್ರೆ ಈಗ ನನಗೆ ಈ ಪರಿಸ್ಥಿತಿ ನೋಡಿದ್ರೆ ನಾನೇನು ಭಾಳ ದಿನ ಬದುಕಂಗಿಲ್ಲ. ಹೆಚ್ಚು ಕಡಿಮೆ ಅಂದ್ರೆ 1 ವರ್ಷ ಬದುಕಿದ್ರೆ ಭಾಳ ಆತು. ನಾನು ಕಣ್ಣು ಮುಚ್ಚುರಾಗರ ನನ್ನ ಮೊಮ್ಮಕ್ಕಳನ್ನ ನನ್ನ ಕೈಯಾಗ ಎತ್ಕೊಂಡ ಕಣ್ಣು ಮುಚ್ತಾನು ಹೆಂಗಾರ ಮಾಡಿ ಆಕಿನ ಕರ್ಕೊಂಬಂದ ಸಂಸಾರ ಮಾಡ್ಲಾ ಬಿಡ್ಲ? ಇದನ್ನೆಲ್ಲ ಬಿಡು. ಯಾಕೋ ನನಗೆ ಬ್ಯಾಡ ಅಂತ ಅನಿಸ್ಬಿಟ್ಟದಿ. ಆಕಿ ಜೀವನ ಆಕೆ ನೋಡ್ಕೊಂಡಾಳ. ನಿನಗೂ ಮದುವೆ ಆಗಿದೆ, ನಿನಗೂ ಹೆಂಡತಿ ಅದಾಳ. ನಿನ್ನ ಜೀವನ ನೀನು ನೋಡ್ಕೊ. ಆಕೆ ಜೀವನ ಹಾಳು ಮಾಡೋದ್ರಾಗಿಂದ ಏನು ಪ್ರಯೋಜನ ಇಲ್ಲ. ನಾವು ಇನ್ನು
ನಮ್ಮ ಜೀವನನ ಹಾಳು ಮಾಡ್ಕೊಳತ್ತವ ಅಂತ ಅನ್ಸಾಕತ್ತದ ನನಗೆ. ಅದಕ್ಕೆ ಇದನ್ನ ತಲೆಯಾಗಿ ಇಟ್ಕೊಂಡೆ ನೀನು ಹೆಂಡತಿ ಕರ್ಕೊಂಬಂದೆ ನಿನ್ನ ಜೀವನ ಸ್ಟಾರ್ಟ್ ಮಾಡ. ನನ್ನ ಕೈಗೆ ಒಂದು ಮೊಮ್ಮಗನು ಕೊಡೋರು ಸರಾಗ. ಅಷ್ಟೇ ನಾನು ಹೇಳೋದು, ನನಗೆ ನಿದ್ದೆ ಬರತ್ತದ. ನಾನು ಮಲ್ಕೋತೀನಿ ಜರ. ಯೋಚನೆ ಮಾಡಿ ಏನು ಮಾಡ್ತೀಯ ಅಂತೇಳಿ ನಾ ಎದ್ದ ಮೇಲೆ ನನಗೆ ಹೇಳು. ಹೌದು ಬೇ, ನೀ ಹೇಳೋದು ಕರೆ ಅನ್ಸಾಕತ್ತದ ನನಗೆ. ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳತ್ತು, ಅಕ್ಕಿ ಜೀವನ ಹಾಳು ಮಾಡ್ತು ಅಂತ ಹೇಳಿ ನೀ ಹೇಳಿದ್ದು ಖರ್ನ ಅಂತ. ಸರಿ, ನೀನು ಮಲ್ಕೊಂಡು ಹೇಳು. ನಾ ಅಷ್ಟ್ರಾಗ ಏನು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ.